ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೊಳಿಸಲು ಸಾಕಷ್ಟು ಯೋಚನೆಗಳು ಜಾರಿಯಲ್ಲಿದೆ. ಆದರೆ ಕ್ಷೇತ್ರದ ಕೆಲವು ಭಾಗಗಳಲ್ಲಿ ಇಂದಿಗೂ ಕೂಡ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದರೂ ಜನಪ್ರತಿನಿಧಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎನ್ನುವ ಆರೋಪವಿದೆ. ಇದಕ್ಕೆ ಸ್ಪಷ್ಟ ನಿದರ್ಶನ ಎನ್ನುವಂತೆ ಘಟನೆಯೊಂದು ಕೂಡ ನಡೆದಿದೆ. ಜೀವನ್ಮರಣ ಹೋರಾಟ ನಡೆಸುತ್ತಿದ್ದ ರೋಗಿಯನ್ನ ಆಸ್ಪತ್ರೆಗೆ ದಾಖಲಿಸಲು ಆಂಬ್ಯುಲೆನ್ಸ್ ಬರಲು ರಸ್ತೆ ಇಲ್ಲದೆ ಪರದಾಟ ಮಾಡಿದ ಘಟನೆ ನಡೆದಿದೆ. ಬೈಂದೂರು ವಿಧಾನಸಭಾ ಕ್ಷೇತ್ರದ ಕುಂದಾಪುರ ತಾಲೂಕಿನ ತಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಪ್ಪಿನಕುದ್ರು ಕಳುವಿನಬಾಗಿಲು ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಸ್ಥಳೀಯರು ತೀವ್ರ ಸಂಕಷ್ಟ ಎದುರಿಸುತ್ತಿರುವ ಹೃದಯ ವಿದ್ರಾವಕ ಘಟನೆ ಬೆಳಕಿಗೆ ಬಂದಿದೆ. ಉಪ್ಪಿನಕುದ್ರು ಕಳುವಿನಬಾಗಿಲು ಪ್ರದೇಶದಲ್ಲಿ ಸೂಕ್ತ ರಸ್ತೆ ಸಂಪರ್ಕವಿಲ್ಲದ ಕಾರಣ ಅನಾರೋಗ್ಯ ಪೀಡಿತರನ್ನ ಆಸ್ಪತ್ರೆಗೆ ಸಾಗಿಸುವುದೇ ದೊಡ್ಡ ಹರಸಾಹಸವಾಗಿದೆ. ಇತ್ತೀಚೆಗೆ ಸ್ಥಳೀಯರೊಬ್ಬರಿಗೆ ಹೃದಯಾಘಾತ ಸಂಭವಿಸಿದ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಸ್ಥಳಕ್ಕೆ ಬರಲು ದಾರಿ ಇಲ್ಲದೆ ಕುಟುಂಬಸ್ಥರು ಗೋಳಾಡಿದ್ದಾರೆ. ಕೊನೆಗೆ ಬೆಳೆದ ಕೃಷಿಗದ್ದೆಯ ಮೇಲೆಯೇ ಆಂಬ್ಯುಲೆನ್ಸ್ ಚಲಿಸಿ ರೋಗಿಯನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು. ಈ ವೇಳೆ ಗದ್ದೆಯೊಳಗೆ ಆಂಬ್ಯುಲೆನ್ಸ್ ಸಂಚರಿಸುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಸುಮಾರು 35ಕ್ಕೂ ಹೆಚ್ಚು ಕುಟುಂಬಗಳು ಇಂದಿಗೂ ರಸ್ತೆ ಸಂಪರ್ಕವಿಲ್ಲದೆ ಬದುಕು ಸಾಗಿಸ್ತಾ ಇದ್ದು, ಅನಾರೋಗ್ಯ ಮಾತ್ರವಲ್ಲದೆ ಸಾವು ಸಂಭವಿಸಿದರೂ ಅಂತ್ಯಕ್ರಿಯೆ ನಡೆಸಲು ಸಹ ಸೂಕ್ತ ವ್ಯವಸ್ಥೆ ಇಲ್ಲದ ಸ್ಥಿತಿ ಇದೆ ಎಂದು ಸ್ಥಳೀಯರು ದೂರಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ಮಂದಿ ಈ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಬದುಕುತ್ತಿರುವುದಾಗಿ ಸ್ಥಳೀಯರು ತಿಳಿಸಿದ್ದಾರೆ. ಈವರೆಗೂ ಸಂಬಂಧಪಟ್ಟ ಇಲಾಖೆಗಳಿಂದ ಯಾವುದೇ ಸ್ಪಂದನೆ ದೊರಕಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದು, ಮಾನವೀಯತೆಯನ್ನ ಮರೆತ ವ್ಯವಸ್ಥೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಕ್ಷಣ ರಸ್ತೆ ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅದು ಹಳೆಯವರಿಗೆಲ್ಲ ಹುಷಾರಿಲ್ದಿದ್ರೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಅಂತೂ ಇಲ್ಲ. ಮತ್ತೆ ಸತ್ತಾಗ ಒಂದು ಹೆಣ ತಗೊಂಡು ಹೋಗುವಂತ ಜಾಗನೂ ಇಲ್ಲ. ನಮ್ಗೆ ಒಂದು ವ್ಯವಸ್ಥೆ ಮಾಡಿ ಕೊಡ್ಬೇಕಂತ MLA ಹತ್ರ MP ಹತ್ರ ಸಾಧ್ಯ ಆಗತ್ತಂತ ಹೊಳೆಕಟ್ಟಿನ ದಾರಿ ಮಾಡಿಗಾಗತ್ತಂತ ಎಲ್ಲ ಹೇಳ್ತಿದ್ರು. ಅವ್ರು ದಯವಿಟ್ಟು ನಮ್ಗೊಂದು ಸಹಕರಿಸಬೇಕಾಗಿ ಕೇಳಿಕೊಳ್ತಿದ್ದೀವಿ. ಮೊನ್ನೆ ಕಾಲು ಮುರ್ಕೊಂಡವರಿಗೆ ಕರ್ಕೊಂಡು ಬರ್ಲಿಕ್ಕಾಗದೆ ಉದ್ದಿನ ಗೆದ್ದೆ ಎಲ್ಲ ಹಾರಿಸ್ಕೊಂಡು ಬಂತು. ತಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಪ್ಪಿನಕುದ್ರು ಗ್ರಾಮದ ಪಂಚಗಂಗಾವಳಿ ನದಿ ತಟದಲ್ಲಿರುವ ಕಳಿನಬಾಗಿಲು ಪ್ರದೇಶದಲ್ಲಿ ಮುಂಗಾರು ಬಿರುಸುಗೊಳ್ಳುತ್ತಿದ್ದಂತೆಯೇ ನದಿ ಕೊರೆತದ ಭೀತಿ ತೀವ್ರಗೊಳ್ಳುತ್ತೆ. ಪ್ರತಿ ಮಳೆಗಾಲದಲ್ಲಿಯೂ ಆತಂಕದಲ್ಲಿಯೇ ಬದುಕು ಸಾಗಿಸುವ ಸ್ಥಿತಿ ಇಲ್ಲಿನ ನಿವಾಸಿಗಳದ್ದಾಗಿದೆ. ಕಳಿನಬಾಗಿಲು ಪ್ರದೇಶದಲ್ಲಿ 30ಕ್ಕೂ ಅಧಿಕ ಮನೆಗಳಿದ್ದು, ಬಹುತೇಕ ಮನೆಗಳಿಗೆ ರಸ್ತೆ ಸಂಪರ್ಕವೇ ಇಲ್ಲ. ಯಾರಿಗಾದರೂ ಅನಾರೋಗ್ಯವಾದರೆ ಕುರ್ಚಿಯಲ್ಲಿ ಕುಳ್ಳಿರಿಸಿ ನಡೆದುಕೊಂಡೇ ರಸ್ತೆಯವರೆಗೆ ಎತ್ತಿಕೊಂಡು ಬರಬೇಕಾದ ಪರಿಸ್ಥಿತಿ ಇದೆ. ಇದಲ್ಲದೆ ಸುಮಾರು 25ಕ್ಕೂ ಹೆಚ್ಚು ಮನೆಗಳು ನದಿಯ ತಟದಲ್ಲೇ ಇರುವುದರಿಂದ ವರ್ಷದಿಂದ ವರ್ಷಕ್ಕೆ ನದಿಯ ಕೊರೆತ ಹೆಚ್ಚುತ್ತಿದ್ದು, ಕೆಲವು ಮನೆಗಳಲ್ಲಿ ಈಗಾಗಲೇ ಬಿರುಕುಗಳು ಕಾಣಿಸಿಕೊಂಡಿವೆ. ಪಂಚಗಂಗಾವಳಿ ನದಿ ಸಮೀಪ ಸಮುದ್ರವಿರುವುದರಿಂದ ಉಪ್ಪು ನೀರಿನ ಹಾವಳಿ ಹೆಚ್ಚಾಗಿದ್ದು, ಇಲ್ಲಿನ ಬಹುತೇಕ ಮನೆಗಳ ಬಾವಿಗಳ ನೀರು ಕುಡಿಯಲು ಅಸಾಧ್ಯವಾಗಿದೆ. ಇಲ್ಲಿ ನದಿ ಕೊರೆತ ತಡೆಯುವ ಜೊತೆಗೆ ರಸ್ತೆ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ಕಳಿನಬಾಗಿಲಿನಲ್ಲಿ ರಿಂಗ್ ರೋಡ್ ಅಥವಾ ನದಿದಂಡೆ ನಿರ್ಮಿಸಬೇಕೆಂದು ಹಲವು ವರ್ಷಗಳಿಂದ ಜಿಲ್ಲಾ ಪಂಚಾಯತ, ತಾಲೂಕು ಪಂಚಾಯತ, ಗ್ರಾಮ ಪಂಚಾಯತ ಸದಸ್ಯರು ಹಾಗೂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಸುಮಾರು 20 ವರ್ಷಗಳ ಹಿಂದೆ ಕಳಿನಬಾಗಿಲಿನಲ್ಲಿ ಸ್ವಲ್ಪ ದೂರದವರೆಗೆ ನದಿದಂಡೆ ನಿರ್ಮಿಸಲಾಗಿದ್ದರೂ ಅದು ಸಂಪೂರ್ಣವಾಗಿ ನದಿಗೆ ಕೊಚ್ಚಿ ಹೋಗಿದ್ದು, ಈಗ ಸುಮಾರು 500 ಮೀಟರ್ ವ್ಯಾಪ್ತಿಯಲ್ಲಿ ನದಿದಂಡೆ ಅಥವಾ ರಿಂಗ್ ರೋಡ್ ನಿರ್ಮಾಣದ ಅಗತ್ಯವಿದೆ ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಒಬ್ರಿಗೆ ಹುಷಾರಿಲ್ಲ ಅನ್ನಿ ಹೇಳ್ರಿ, ಶಬರಿಮಲೆ ಬೆಟ್ಟದಲ್ಲೇ ಜೋಪಡಿ ಹಾಕೊಂಡು ಹೊತ್ಕೊಂಡು ಹೋದಂಗೆ ನಾವು ಒಂದು ಪೇಷಂಟ್ ಅನ್ನು ಹೊತ್ಕೊಂಡು ಬರ್ಬೇಕಾದ್ರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋತ್ತಿಗೆ ಹೊತ್ಕೊಂಡು ಹೋಗ್ಬೇಕು, ಡಿಸ್ಚಾರ್ಜ್ ಮಾಡ್ಕೊಂಡು ಹೊತ್ಕೊಂಡು ಬರ್ಬೇಕು. ಒಂದು ಡೆತ್ ಆಯ್ತು ಅನ್ನಿ ಹೇಳ್ರೆ ಆ ಬಾಡಿಯನ್ನು ಅಂತ್ಯ ಸಂಸ್ಕಾರಕ್ಕೂ ಇಲ್ಲೆಲ್ಲೂ ವ್ಯವಸ್ಥೆ ಇಲ್ಲ. ನಾವು ಕುಂದಾಪುರದ ಚಿಕನ್ ಸಾಲ್ ರೋಡ್ ಅಲ್ಲಿ ಇರುವಂತ ಒಂದು ಇದಕ್ಕೆ ತಗೊಂಡು ಹೋಗುದು, ಅಲ್ಲಿ ತಗೊಂಡು ಹೋಗ್ಬೇಕು ಸ್ಮಶಾನಕ್ಕೆ. ಇಲ್ಲಿಂದ ಕೂಡ ನಮ್ಗೆ ಸಾಧಾರಣ ಒಂದು 200-500 ಮೀಟರ್ ನಾವು ಹೊತ್ಕೊಂಡೇ ಹೋಗ್ಬೇಕು. ಅದು ಮಳೆಗಾಲದಲ್ಲೆಲ್ಲ ಹೊತ್ಕೊಂಡು ಹೋಗುವಂತ ಪರಿಸ್ಥಿತಿ ಇಲ್ಲ. ನೆಟ್ಟಿಗಿಟ್ಟಿ ಅದ್ರ ಮೇಲಂತೂ ಇಲ್ಲಿ ತಿರುಗಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರ ಪರವಾಗಿಯೂ ನಮ್ಗೊಂದು ಹೊಳೆ ಸೈಡ್ ಒಳ್ಳೆ ರೀತಿಯ ಒಂದು ರಿಂಗ್ ರೋಡಿನ ವ್ಯವಸ್ಥೆ ಮಾಡಿಕೊಡಿ. ಉಪ್ಪು ನೀರಿನ ತಡೆಗೋಡಿನೂ ಆಗ್ಬೇಕು, ಮತ್ತೆ ರಿಂಗ್ ರೋಡಿನ ವ್ಯವಸ್ಥೆ ಆಗ್ಬೇಕು, ಮತ್ತೆ ಮೂಲಭೂತ ಸೌಕರ್ಯಕ್ಕೆ ನಮ್ಗೆ ಸಹಕಾರ ಕೊಡ್ಬೇಕನ್ನ ಹೇಳಿ ನಾನು ಎಲ್ಲರ ಪರವಾಗಿ ಒಂದು ಇಲಾಖೆ, ಯಾವುದೇ ಇಲಾಖೆಯವರು ನಮ್ಗೆ
ಕೈ ಜೋಡಿಸ್ಲಿಕ್ಕೆ ಬಂದಿರಬಹುದು. ಅವರೆಲ್ಲರಿಗೂ ನಾನು ವಿನಯಪೂರ್ವಕವಾಗಿ ಅವರನ್ನ ಬೇಡಿಕೊಳ್ತೆ. ಒಟ್ಟಾರೆಯಾಗಿ ಇಲ್ಲಿ ಜೀವನ ನಡೆಸುವುದೇ ಕಷ್ಟ ಎನ್ನುವ ಪರಿಸ್ಥಿತಿ ಇದೆ. ಇಲ್ಲಿ ಇರಲಾರದೆ ಹಿರಿಯರು ಬಾಳಿ ಬದುಕಿದ ಜಾಗ ಬಿಟ್ಟು ಬೇರೆ ಕಡೆಯಲ್ಲಿ ಜೀವನ ನಡೆಸಲು ಆಗದ ಪರಿಸ್ಥಿತಿ ಇಲ್ಲಿಯ ಜನರದ್ದು. ಹೀಗಾಗಿ ಇನ್ನಾದರೂ ಜನಪ್ರತಿನಿಧಿಗಳು ಉತ್ಸವದ ಗುಂಗಿನಿಂದ ಹೊರಬಂದು ಕ್ಷೇತ್ರದ ನಾಗರಿಕರ ಕಷ್ಟಕ್ಕೆ ನೆರವಾಗಬೇಕಿದೆ. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.